ಫಲವಾಗಿರುವ ಸರ್ಕಾರ ನೀನು ಕೊಡಬೇಕಾಗಿರೋ 1,000 ಕೋಟಿ ನಮ್ಮದೇ ಸಾಲ ಮಾಡಿಕೊಂಡಿದೆಯಲ್ಲಪ್ಪ ಸಿದ್ದರಾಮಯ್ಯ. 1,000 ಕೋಟಿನೀಗ ನೀವೆಲ್ಲ ಸೇರಿ ಕೊಟ್ಬಿಟ್ಟು ಆಮೇಲೆ ನಿಮ್ಮ ಸಂಬಳನೀಗ 30%, 50%, 100% ಹೆಚ್ಚಿಸ್ಕೊಂಡಿದ್ರೆ ನಿಮ್ಮನ್ನ ವಿವೇಕಿಗಳು ಅಂತ ಹೇಳ್ತಿದ್ದು. ಈಗ ರೈತರೇ 1,000 ಕೋಟಿ ಪರಿ ಹಾಲ್ನದು, ಕಬ್ಬಿನದು 950 ಕೋಟಿ 2 ವರ್ಷದಿಂದಲದು. ಇಂಥ ಕೋಟಿ ಪಾಕಿನ ರೈತರು ಸಾಲ ಇಟ್ಕೊಂಡು ನೀವೇನ್ರಿ ಸರ್ಕಾರ ನಡೆಸೋದು? ಪುಟ್ಬೋಸಿ ಸರ್ಕಾರವಾ? ನೀವೇನ್ರಿ ಗ್ಯಾರಂಟಿ ಕೊಡೋದು ನಮಗೆ? ಮೊದಲು ಹಾಲಿನ ಪ್ರೋತ್ಸಾಹನ 1,100 ಕೋಟಿ ರೂಪಾಯಿ ಕೊಡ್ಬೇಕು. ನೀವು ಮೊದಲು ಅದನ್ನು ಬಿಡುಗಡೆ ಮಾಡಿ ರೈತರಿಗೆ. 950 ಕೋಟಿ ರೂಪಾಯಿ ಕಬ್ಬಿನ ಬಾಕಿ 50 ರೂಪಾಯಿ ಪ್ರತಿ ಟನ್ಗೆ 2 ವರ್ಷದಿಂದ ಕೊಡಬೇಕು. ವಿದ್ಯುತ್ ದರ ಏರಿಕೆ, ಡೀಸೆಲ್ ದರ ಏರಿಕೆ, ಪೆಟ್ರೋಲು ಡೀಸೆಲ್ಲು ಏರ್ಸ ಮಾತಿರ್ಲಿರಿ. ಎಣ್ಣೆಗೆ ರಾತ್ರಿನ ಏರ್ಸ್ಬಿಡ್ತೀರಿ, ಹಾಲ್ಗೆ ರಾತ್ರಿನ ಏರ್ಸ್ಬಿಡ್ತೀರಿ. ನಾವು 1 ವರ್ಷ ಗೇದಿದ್ವಲ್ಲ ಹೊಲದಲ್ಲಿ, ಕಬ್ಬಿಗೆ ಯಾಕಪ್ಪ ರೈಟ್ ಏರ್ಸಿಲ್ಲ ಇನ್ನು ಸಿದ್ದರಾಮಯ್ಯ? ಯಾಕಪ್ಪ ಏರ್ಸಿಲ್ಲ? ನಿಂಗೆ ತಾಕತ್ತಿಲ್ವ? ಕಬ್ಬಲಿ ಬರ ರಸದಿಂದ ತೆಗೆದು ನೀನು ಆಲ್ಕೋಹಾಲ್ ಮಾಡೋದು, ಅದನ್ನ ದರ ಏರ್ಸಿದ್ರೆ ನಾನು ಒಪ್ಕೋತಾ ಇದ್ದೆ ರೈತರಿಗೆ ಹಣ ಕೊಡಬೇಕು ಅಂತೇಳಿ. ಹಾಲನ್ನ ದರನೀಗ ಏರಿಕೆ ಮಾಡಿದಂಥ ಸಿದ್ದರಾಮಯ್ಯನವರೇ, ವೆಂಕಟೇಶ್ ಅವರೇ, ಮೊಸರಿನ ದುಡ್ಡು ನೀವು ತಿನ್ನಕ್ಯಾ? ಸರ್ಕಾರ ತಿನ್ನಕ್ಕೇನ್ರಿ ಮೊಸರಿನ ದುಡ್ಡು? ಹಾಲಿನ ದುಡ್ಡು 4 ರೂಪಾಯಿ ಗ್ರಾಹಕರು ತಾವು ಕಿತ್ತು ರೈತರಿಗೆ ಕೊಡ್ತೀನಿ ಅಂತ ಹೇಳಿದೆ. ಮೊಸರು ಅದೇನೋ ಹೇಳ್ತಾರಲ್ಲ ಗಾದೆ, ಆಡು ತಿಂದು ಯಾವುದೋ ಮೇಕೆ ಕಪ್ಪೆ ಕೋತಿ ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತೇಳಿ ನಮ್ಮ ಬಾಯಿಗೆ 4 ರೂಪಾಯಿ ಒರೆಸ್ಬಿಟ್ಟು ಮೇಕೆ ಬಾಯಿಗೆ ನೀವು ಕೋತಿಗಳೆಲ್ಲ ಮೊಸರು ತಿನ್ನಕ್ಕೆ ನಿಮಗೆ ಮೊಸರಿನ ದುಡ್ಡನ್ನು ಮೊದಲು ಕೊಡ್ರಿ. ವೆಂಕಟೇಶ್ ಅವರೇ, ಮೊದಲು ಮೊಸರು ದುಡ್ಡು ಎಲ್ಲಿದೆ ಅಂತ ಹೇಳಿ ಅದ್ರ ಲೆಕ್ಕ ಕೊಡಿ ರೈತರಿಗೆ. ಆಮೇಲೆ ಹಾಲಿನ ದುಡ್ಡೀಗ ಗ್ರಾಹಕರು ಕೊಡ್ತಾರೆ, ನಮಗೆ ಬರ್ತದೆ. ಮೊಸರು ದುಡ್ಡು ಕೊಡಿ. ಕಳೆದ ಸಾಲಿನ 1,100 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಪ್ರೋತ್ಸಾಹ ಧನವನ್ನು ತಕ್ಷಣ ಕೊಡಬೇಕು. ವಿದ್ಯುತ್ತನ್ನು ಹಗಲು ವೇಳೆಯಲ್ಲಿ ಕೊಡಬೇಕು. ನೀವೇನಾದ್ರು ಇದಕ್ಕೆ ಜಿಲ್ಲಾ ಮಂತ್ರಿಗಳು ಬರೀ ಗುದ್ಲಿ ಮೀಟಿಂಗು ಇದಕ್ಕೆಲ್ಲ ಸೀಮಿತ. ಚಾಮರಾಜನಗರಕ್ಕೆ ಮೊದಲು ರೈತರ ಜೊತೆಯಲ್ಲಿ ಸಭೆ ಮಾಡಿ ಮಹದೇಶ್ವರನ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮಾಡ್ತೀನಿ ಅಂತ ಹೇಳಿ 3-4 ತಿಂಗಳ ಕಾಲ ಕಳೆದ್ರಲ್ರಿ. ನಿಮ್ಮ ಡೀಸೆಲ್ ದುಡ್ಡು, ಬಾಡಿಗೆ ರೂಮು, ಊಟದ ದುಡ್ಡು, ಸಂಬಳ ಎಲ್ಲನೂ ಹಾಳು ಮಾಡಿಬಿಟ್ರಲ್ಲಿ, ವೇಸ್ಟ್ ಮಾಡಿ ಮಹದೇಶ್ವರನ ಬೆಟ್ಟಕ್ಕೆ ಕೇಳಿ. ಮಾತೆತ್ತರ ಕ್ಯಾಬಿನೆಟ್ಟು ಒಬ್ಬ ಅಧಿಕಾರಿ ಸಿಗ್ತಿರಲಿಲ್ಲ ಇಲ್ಲಿ. ಪುನಃ ಅದೇ ಚಾಲಿ ಶುರು ಮಾಡಿದ್ರೆ ಮೊದಲು ನಿಮ್ಮ ಕ್ಯಾಬಿನೆಟ್ನಿಗ ಹೇಳಿದಂತೆ ಮಹದೇಶ್ವರನ ಬೆಟ್ಟದಲ್ಲಿ ಸರ್ಕಾರ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಂತ್ರಿಗಳನ್ನ ಚಾಮರಾಜನಗರ ಬರೋರನ್ನ ಎಲ್ಲೆಲ್ಲಿ ಬಾಲ ಕಟ್ ಮಾಡಬೇಕು ಅಲ್ಲಿ ಮಾಡ್ತೀವಿ.